ಮಲಿಕಾ ಜುಬೇದಾ. ಕೇಳೋರು ಕೇಳಿದ್ರು, ಅಯ್ಯ ಮಲಿಕಾ ಜುಬೇದಾ, ನಿಮ್ಗೆ ಸ್ವರ್ಗದಲ್ಲಿ ಹೋಗಿದ್ದೀರಾ, ನೀವು ಸ್ವರ್ಗದಲ್ಲಿ ಹೋಗುದು ಕಾರಣ ಏಕೆ? ಮಲಿಕಾ ಜುಬೇದಾ ಅವರು ಉತ್ತರದಲ್ಲಿ ಈ ರೀತಿ ಹೇಳಿದ್ರು, ಏನಂತ, ನನಗೆ ಒಂದು ಸಾರಿ ನಿರಾಸೆ ಆಗಿತ್ತು, ನಿರಾಸೆ ಜಾಸ್ತಿ ಆಗಿದೆ, ನೀರು ಕುಡಿಲೇಬೇಕು. ನನ್ನ ತಳಗೆ ಏನು ಖಾದಿಮ ಕೆಲಸ ಮಾಡ್ತಿದ್ರು, ಅವ್ರ ಕಡೆಯಿಂದ ನಾನು ನೀರು ತರಿಸಿದ್ಯಾ, ನೀರು ತಗೊಂಡ್ ಬಾ ಹೋಗ್ರಿ. ನೀರು ತಗೊಂಡ್ ಬಂದು ಗಿಲಾಸ್ನಲ್ಲಿ ನೀರು ಕೊಟ್ಟರು. ನಾನು ಹೇಗೆ ನೀರು ಕುಡಿಯಾಕ ಕುಂತಿದ್ದೆ, ಕುಡಿಯೋದು ಮುಂಚೆನೆ ಆ ಸಮಯದಲ್ಲಿ ಅಜಾನ್ ಆಗ ಕುಂತಿತ್ತು. ಏನು ಅಜಾನ್ ಕೊಡಕ್ ಕುಂತಿದ್ದು. ನಾನು ಇನ್ನೂ ಗಿಲಾಸ್ ಸಮೀರ್ ತಗೊಂಡ್ ಹೋಗಾಕ್ ಕುಂತಿದ್ದೇನೆ, ಅಜಾನ್ ಆಗುತ್ತಿದೆ. ಈಗ ಅಜಾನ್ ಕೊಡಕ್ ಕುಂತಿದ್ದಾರೆ, ಅಜಾನ್ ಆಗ ಕೂತಿದೆ, ನಾನು ಹೇಗೆ ನೀರು ಕುಡಿಬೇಕು? ಬೇಡ, ಮೊದಲಿಗೆ ನಾನು ಅಜಾನ್ ಕೇಳುತ್ತೇನೆ, ಅಜಾನ್ ಕೇಳಿದ ನಂತರ ಅದರ ಉತ್ತರ ಕೊಡುತ್ತೇನೆ. ಮಲಿಕಾ ಜುಬೇದಾ ರಸೂಲುಲ್ಲಾಹನ ಪ್ರೀತಿ, ದೀನಿನ ಪ್ರೀತಿ, ಅಲ್ಲಾಹನ ಭಯ ಅವರ ಒಳಗಿತ್ತು. ಮೊದಲಿಗೆ ನಾನು ಅಜಾನ್ ಕೇಳುತ್ತೇನೆ. ಇಸ್ಲಾಂನಲ್ಲಿ ಶರೀಅತ್ನಲ್ಲಿ ಹುಕ್ಮ ಇದೆ, ಅಜಾನ್ ಹೇಗೆ ಕೊಡುತ್ತಾರೆ? ಯಾವುದೇ ಕೆಲಸ ಆಗ್ಲಿ, ಕೆಲಸ ನಿಂದರ್ಸ್ರಿ, ಖಾನಾ ಕಾಬಾ ಕಡೆ ಕಿಬ್ಲಾ ಕಡೆ ಮುಖ ಮಾಡಿ ನಿಂದರಿ, ಆಗ್ತೈತೆಪ್ಪ ಅಂದ್ರೆ ನಿಂದರಿ, ಕಿಬ್ಲಾ ಕಡೆ ಮುಖ ಮಾಡಿ ನಿಂದರಿ. ಅಜಾನ್ ಗಮನ ಕೊಟ್ಟು ಕೇಳ್ರಿ. ಹೇಗೆ ಮುಅಜ್ಜಿನ್ ಸಾಹೇಬರು ಅಜಾನ್ ಅಲ್ಲಾಹು ಅಕ್ಬರ್ ಹೇಳ್ತಾರೆ, ಆ ರೀತಿ ನೀವೇ ಅಲ್ಲಾಹು ಅಕ್ಬರ್ ಹೇಳಿದ ನಂತರ ಈಗ ಸ್ವಲ್ಪ ಸಮಯ ಸುಮ್ಮ ಆಗ್ತಾರಲ್ಲ ಅವ್ರು ನಡ್ರ, ಅವಾಗ ನೀವು ಹೇಳ್ಬೇಕು ಅಲ್ಲಾಹು ಅಕ್ಬರ್. ಇದಕ್ಕೆ ಉತ್ತರ ಅಂತ. ಇದು ಶರೀಅತ್ನಲ್ಲಿ ಹುಕ್ಮ ಇದೆ, ಈ ರೀತಿ ಹೇಳಬೇಕಂತ. ಮಲಿಕಾ ಜುಬೇದಾ ಅವರು ಅಜಾನ್ ಹೇಗೆ ಕೇಳಬೇಕು, ನಾನು ನೀರು ಕುಡಿಯೋದಿಲ್ಲ, ಮೊದಲಿಗೆ ಅಜಾನ್ ಉತ್ತರ ಕೊಡ್ತೇನೆ. ಮಲಿಕಾ ಜುಬೇದಾ ಅವರು ಅಜಾನ್ ಇಡೀ ಅಜಾನ್ ಕೇಳಿದ ನಂತರ ಆಮೇಲೆ ನೀರು ಕುಡಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಮಲಿಕಾ ಜುಬೇದಾ ಅವರಿಗೆ ಕನಸಲ್ಲಿ ನೋಡಿದನ್ನ ಕೇಳಿದ್ರು, ಅಯ್ಯ ಮಲಿಕಾ ಜುಬೇದಾ, ನೀವು ಸ್ವರ್ಗದ ತೋಟದ ಒಳಗೆ ನೀವು ಅಡ್ಡಾಡಕ್ ಕುಂತಿದ್ದೀರಾ, ಸ್ವರ್ಗದ ತೋಟ ಒಳಗಿನ ಹೋಗಿದ್ದೀರಾ, ಕಾರಣ ಏಕೆ? ಮಲಿಕಾ ಜುಬೇದಾ ಹೇಳಿದ್ರು, ನಾನು ಬ್ಯಾರೆ ಯಾವ್ದು ಒಳ್ಳೆವಾದ ಕೆಲಸ ಮಾಡಿಲ್ಲ, ನಾನು ಅಲ್ಲಾಹನ ಪ್ರೀತಿಯಲ್ಲಿ, ಅಲ್ಲಾಹನ ಭಯನಿಂದ, ರಸೂಲುಲ್ಲಾಹನ ಪ್ರೀತಿಯಲ್ಲಿ ಒಂದು ಸಾರಿ ಹೇಗೆ ಅಜಾನ್ ಕೂಡ ಕುಂತಿದ್ರು, ಅಜಾನ್ ಕೇಳಿದ ತಕ್ಷಣ ನಾನು ನೀರು ಕೂಡ ಕುಂತಿದ್ಯಾ, ನೀರು ಕುಡಿದಿಲ್ಲ, ನೀರು ಕುಡಿದು ಬಿಟ್ಟು ನಾನು ಮೊದಲಿಗೆ ಅಜಾನ್ ಕೇಳಿ ಅಜಾನ್ ಉತ್ತರ ಕೊಟ್ಟಿದ್ದೇನೆ. ಈ ಕೆಲಸ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ಇಷ್ಟ ಆಯ್ತು. ಈ ಕೆಲಸದ ಬಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಂಗೆ ಸ್ವರ್ಗದ ಸ್ಥಾನ ಕೊಟ್ಟಿದ್ರಂತ ಹಜರತ್ ಮಲಿಕಾ ಜುಬೇದಾ ಅವರು ಹೇಳಕ್ ಕುಂತಿದ್ದಾರೆ. ಅಜಾನಿನ ಪ್ರೀತಿಯ ಸಹೋದರರೇ, ಅಜಾನ್ ಅಲ್ಲಾಹು ಅಕ್ಬರ್. ಅಜಾನ್ ಬಹಳಷ್ಟು ಅಜಾನ್ ಬಗ್ಗೆ ಇದೆ, ಆದ್ರೆ ನಾವು ಅಜಾನ್ ಕೇಳಿದ ತಕ್ಷಣ ನಾವು ಬಾಳು ಗಮನ ಕೊಟ್ಟು ಅಜಾನ್ ಕೇಳಬೇಕು. ಬಹಳಷ್ಟು ಜನರಿಗೆ ಅಜಾನ್ ಕೊಟ್ಟಿದ್ರೆ ವ್ಯತ್ಯಾಸ ಬೀಳುವುದಿಲ್ಲ. ಏಕೆ? ಇವತ್ತಿನ ಕಾಲ ನಡಕ್ ಕುಂತಿದ್ದ ಅದೇ ಅಲ್ಲಾಹು ಅಕ್ಬರ್. ಇವತ್ತು ಬಹಳಷ್ಟು ಜನರು ನಮಾಜಿನ ದೂರು, ಮಸಜೀದಿನ ದೂರು. ಮೊದಲಿಗೆ ಸ್ವಲ್ಪ ಸಮಯ ನೆನಪಿಟ್ಕೊಂತಿದ್ರು, ಈಗ ಅಜಾನ್ ಆಗಬಹುದು, ಈಗ ಸಾಯಂಕಾಲ ಅಜಾನ್ ಆಗ್ಬಹುದು. ಈಗ ಅದನ್ನೇ ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಅಜಾನ್ ಆಗ ಕುಂತಿದ್ದೇನೆ ಇಲ್ಲ, ಅಜಾನ್ ಆಗಿದ್ದೇನಿಲ್ಲ, ಅಜಾನ್ ಕೊಟ್ಟಿದಾರ ಇಲ್ಲ, ನಮಾಜ್ಗೆ ಹೋಗ್ಬೇಕು ಅನ್ನೋದು ಇವತ್ತು ನಾವು ಬಹಳ ಹಿಂದಾಗಿದ್ದೀವಿ. ಇದು ಕಯಾಮತಿನ ನಿಶಾನಿಗಳು.